ನಮಸ್ಕಾರ. ಇದೇ ಶನಿವಾರ 22ನೆಯ ತಾರೀಕು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ರಥೋತ್ಸವ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ದೇವರು ಅಂತಾನೆ ಹೆಸರಾಗಿರ್ತಕ್ಕಂಥ ಮತ್ತು ಅತ್ಯಂತ ದೊಡ್ಡ ತೇರು ಅಂತಾನೂ ಕೂಡ ಹೆಸರಾಗಿರ್ತಕ್ಕಂಥದ್ದು. ಈ ತೇರಿಗೆ 2-3 ದಿನಗಳಿಂದಲೂ ಕೂಡ ಪಾದಯಾತ್ರೆಯಲ್ಲಿ ಬರುವಂತಹ ಸಂಖ್ಯೆನೂ ಕೂಡ ಅಸಂಖ್ಯಾತವಾಗಿರ್ತಕ್ಕಂಥದ್ದು. ಅವರು ನಿರಂತರವಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ತಂಗಿ ವಿಶ್ರಾಂತಿಯನ್ನ ತೆಗೆದುಕೊಂಡು ಆಹಾರಾದಿಗಳನ್ನ ಸೇವಿಸಿ ಮತ್ತೆ ತಮ್ಮ ಪ್ರಯಾಣವನ್ನ ಮುಂದುವರಿಸತಕ್ಕಂಥದ್ದು ಪ್ರತಿ ವರ್ಷ ನಡ್ಕೊಂಡು ಬಂದಿರತಕ್ಕಂಥ ವಿಷಯನೇ. ಈ ಸಾರಿನೂ ಕೂಡ ನಿರಂತರ ಪ್ರಯಾಣ ಮಾಡ್ತಾ ಬಂದಿರತಕ್ಕಂಥವ್ರು ಕೆಲವೊಬ್ರು 2 ದಿನ ಮುಂಚೆ ಬಂದಿರ್ತಾರೆ, ಕೆಲವೊಬ್ರು 1 ದಿನ ಮುಂಚೆ ಬಂದಿರ್ತಾರೆ, ಕೆಲವೊಬ್ರು ಬೆಳಿಗ್ಗೆ ಬಿಟ್ಟು ಸಂಜೆ ಹೊತ್ತಿಗೆ ಅಂದ್ರೆ ಊರಿಗೆ ಸಮೀಪ ಬೆಳಿಗ್ಗೆ ಪ್ರಯಾಣ ಪ್ರಾರಂಭಿಸಿ ಸಂಜೆ ತೇರಿನ ಹೊತ್ತಿಗೆ ಅಲ್ಲಿ ಬರ್ತಕ್ಕಂಥದ್ದು. ಇದ್ರದ್ದು ಇನ್ನೂ ಒಂದು ಏನು ವಿಶೇಷ ಅಂದ್ರೆ ತೇರಿಂದು ಇದು ಎಲ್ಲರ ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ಅಂದ್ರೆ ಅದು ಅಪಶಕುನ ಹಾಗೆ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಕೊಟ್ಟೂರಿನ ತೇರು ವಿಶೇಷವಾಗಿ ಮೂಲ ನಕ್ಷತ್ರ ಕೂಡುವಂತ ಸಂದರ್ಭದಲ್ಲಿ ಅದರ ತೇರು ಉತ್ಸವ ಆಗ್ತಕ್ಕಂಥದ್ದು ಅನ್ನುವಂಥದ್ದು. ಮತ್ತೆ ಇನ್ನೂ ಒಂದು ಇದಕ್ಕೆ ಆದಿ ಕರ್ನಾಟಕ ಸಮುದಾಯದ ಮನೆಯಿಂದ ಅವತ್ತು ಗಿಣ್ಣ ಬಂದು ಎಡೆ ಆದ ನಂತರನೇ ತೇರು ಚಲಿಸುವಂತಹ ಒಂದು ಸಂಪ್ರದಾಯ ಇರ್ತಕ್ಕಂಥದ್ದು. ಈಗ ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಈ ತರ ಪ್ರಯಾಣ ಮಾಡುವಂಥವರಿಗೆ ಮಠಮಾನ್ಯಗಳು ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂತಹ ಮಠಮಾನ್ಯಗಳು ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮತ್ತು ವೈದ್ಯಕೀಯ ವ್ಯವಸ್ಥೆಯನ್ನ ಆಹಾರ ನೀರಾದಿಗಳ ವ್ಯವಸ್ಥೆಗಳನ್ನ ಮಾಡಿರ್ತವೆ. ಮತ್ತು ಇನ್ನು ಸ್ವ ಇಚ್ಛೆಯಿಂದ ಭಕ್ತಾದಿಗಳು ಕೂಡ ಕೊಟ್ಟೂರೇಶ್ವರನ ಭಕ್ತಾದಿಗಳು ಸೇವಾ ಟ್ರಸ್ಟ್ಗಳು ಕೂಡ ಈ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನೀವು ಹರಪನಹಳ್ಳಿಯ ಮೂಲಕ ಮಾರ್ಗವಾಗಿ ಸಂಚರಿಸುವಂತವರಿಗೆ ಮತ್ತಿಹಳ್ಳಿ ಕ್ರಾಸ್ನಲ್ಲಿ ಕೊಟ್ಟೂರೇಶ್ವರ ಸೇವಾ ಟ್ರಸ್ಟ್ನವರು ಒಂದು ಸುಸಜ್ಜಿತವಾದಂತಹ ಒಂದು ಉಳಿದುಕೊಳ್ಳುವ ವ್ಯವಸ್ಥೆಯನ್ನ, ಆಹಾರ ಮತ್ತು ವೈದ್ಯಕೀಯ ವ್ಯವಸ್ಥೆಯನ್ನ, ಅದರ ಜೊತೆಗೆ ನಿಮ್ಮ ಪಾದಗಳಿಗೆ ದಂಡಿರ್ತಕ್ಕಂತಹ ಪಾದಗಳಿಗೆ ಮಸಾಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳಿಗೆ ಈ ಸೌಲಭ್ಯ ದೊರೆಯುವಂತಹ ಒಂದು ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಆ ವಿಡಿಯೋವನ್ನ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಾಮಿಯವರ ರಥೋತ್ಸವಕ್ಕೆ ಆಗಮಿಸುವಂತಹ ಪಾದಯಾತ್ರೆ ಭಕ್ತಾದಿಗಳಿಗೆ ನಮಸ್ಕಾರಗಳು. ಪರಮಶಕ್ತಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಟ್ರಸ್ಟ್ ವತಿಯಿಂದ ಮತ್ತಿಹಳ್ಳಿ ಪ್ರಥಮ ಚಿಕಿತ್ಸೆ ಶಿಬಿರ, ಪ್ರಸಾದ ವ್ಯವಸ್ಥೆ, ವಿಶ್ರಾಂತಿಗಾಗಿ ವಿಶಾಲವಾದ ಸ್ಥಳದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲ ಪಾದಯಾತ್ರಿಗಳು ಇದರ ಸದುಪಯೋಗವನ್ನು ಪಡೆಯಲು ಕೋರಲಾಗಿದೆ. ಸುಸಜ್ಜಿತವಾದ ಸ್ವಚ್ಛತೆಯಿಂದ ಕೂಡಿದ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಾತ್ರೆಗಳನ್ನು ಕೂಡ ಪಡೆಯಬಹುದು. ಆಯುರ್ವೇದಿಕ್ ಕಾಲೇಜ್ ಸಿಬ್ಬಂದಿ ವರ್ಗದವರಿಂದ ಮತ್ತು ಎಷ್ಟೆಲ್ಲ ಸುಸಜ್ಜಿತವಾಗಿ ಅವರು ಅದನ್ನ ರೆಡಿ ಮಾಡಿದ್ದಾರೆ ಅನ್ನುವಂಥದ್ದು. ಆಮೇಲೆ ಯಾವ ಭಕ್ತರಿಂದಲೂ ಕೂಡ ಅವರು ದೇಣಿಗೆಯನ್ನ ಬಲವಂತವಾಗಿ ಅಥವಾ ಕಡ್ಡಾಯವಾಗಿ ಕೊಡ್ರಿ ಅನ್ನುವಂಥದ್ದಿಲ್ಲ. ನಿಮಗಾಗಿ ಇಚ್ಛೆ ಇದ್ದಲ್ಲಿ ಆ ಒಂದು ನಿಮಗೆ ಫೋನ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಕಡ್ಡಾಯ ಇಲ್ಲ, ನಿಮಗಾಗಿ ಕೊಡುವಂತಹ ಶಕ್ತಿ ಇದ್ದಲ್ಲಿ, ಮನಸ್ಸಿದ್ದಲ್ಲಿ ನಿಮ್ಮ ಇಚ್ಛೆ ಅನುಸಾರ, ನಿಮ್ಮ ಶಕ್ತಿ ಅನುಸಾರ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟನ್ನ ಕೊಡ್ರಿ. ಅದನ್ನ ಭಕ್ತಾದಿಗಳಿಗೆ ಸೇವೆ ಕಲ್ಪಿಸೋದಕ್ಕೆ ಸದುಪಯೋಗ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ನೀವು ಹರಪನಹಳ್ಳಿಯ ಮಾರ್ಗವಾಗಿ ಸಂಚರಿಸುವಂತಹ ಅಥವಾ ಬರುವಂತಹ ಪಾದಯಾತ್ರಿಗಳು ಈ ಕೊಟ್ಟೂರೇಶ್ವರ ಸೇವಾ ಟ್ರಸ್ಟಿನ ಒಂದು ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನೀವು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯ ಮಾರ್ಗದಿಂದ ಹೋಗುವಂತಹ ಪಾದಯಾತ್ರಿಗಳು ಕೂಡ ಇಲ್ಲಿ ಕೊಪ್ಪಳದ ಗವಿಮಠದ ಶಾಖಾ ಮಠವಾಗಿರ್ತಕ್ಕಂತಹ ಈ ಗವಿಸಿದ್ದೇಶ್ವರ ಮಠ ಇಲ್ಲಿನೂ ಕೂಡ ಇದೆ. ಅಲ್ಲಿನೂ ಕೂಡ ನೀವು ಉಳಿದುಕೊಂಡು ವಿಶ್ರಾಂತಿಯನ್ನು ಪಡ್ಕೊಂಡು ಮತ್ತೆ ಸಣ್ಣ ಪುಟ್ಟ ವೈದ್ಯಕೀಯ ಸೌಲಭ್ಯವನ್ನು ಕೂಡ ಪಡ್ಕೊಂಡು ಮತ್ತೆ ಮುಂದೆ ನಿಮ್ಮ ಪ್ರಯಾಣವನ್ನ ಮುಂದುವರಿಸುವಂತಹದ್ದಕ್ಕೂ ಕೂಡ ಇಲ್ಲಿ ಅವಕಾಶವಿದೆ. ಈ ಎಲ್ಲ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಆ ಭಕ್ತಾದಿಗಳು, ಕೊಟ್ಟೂರೇಶ್ವರನ ಭಕ್ತಾದಿಗಳು ನಿಮ್ಮ ಪ್ರಯಾಣವನ್ನ ಸುಖಕರವಾಗಿ ಬೆಳೆಸಿ ಅದರ ಜೊತೆಗೆ ಕೊಟ್ಟೂರೇಶ್ವರನ ರಥೋತ್ಸವವನ್ನ ನೀವು ಆಸ್ವಾದಿಸಿ ಅಥವಾ ಕಣ್ತುಂಬಿಕೊಂಡು ಸುಖವಾಗಿ
ಯಾವುದೂ ತೊಂದರೆಗಳು ಅಡೆತಡೆಗಳು ಇಲ್ಲದ ಹಾಗೆ ನಿಮ್ಮ ಊರುಗಳನ್ನು ಸೇರಿಕೊಳ್ಳಿ ಅಂತ ಈ ಮೂಲಕ ನಾನು ಆಶಿಸ್ತೀನಿ. ಅದರ ಜೊತೆಗೆ ಭಕ್ತಿ ಇರಲಿ, ಅದರ ಜೊತೆಗೆ ಎಚ್ಚರಿಕೆ ಕಾಳಜಿನೂ ಕೂಡ ನಿಮ್ಮ ಬಗ್ಗೆ ನಿಮಗೆ ಇರಲಿ ಅನ್ನುವಂತಹ ಮಾತುಗಳು. ಅದರ ಜೊತೆಗೆ ಬೆಲೆ ಬಾಳುವಂತಹ ಒಡವೆಗಳನ್ನು ಹಾಕಿಕೊಳ್ಳೋದಾಗಲಿ, ಆಮೇಲೆ ದುಬಾರಿಯ ಮೊಬೈಲ್ಗಳನ್ನು ತಗೊಂಡು ಹೋಗಿ ಅಲ್ಲಿ ಕಳ್ಕೊಂಡ್ವಿ ಅಂತ ಹೇಳಿ ವ್ಯಥೆ ಪಡುವಂಥದ್ದಾಗಲಿ, ಆಮೇಲೆ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿರ್ತಕ್ಕಂತಹ ಮಕ್ಕಳು ಮರಿಗಳನ್ನು ಕೂಡ ತುಂಬ ಕಾಳಜಿಯಿಂದ ನೀವು ಅವುಗಳನ್ನು ಜೋಪಾನದಿಂದ ಕಾಯ್ದುಕೊಳ್ಳುವಂಥದ್ರ ಕಡೆಗೂ ನಿಮ್ಮ ಗಮನ ಇರಲಿ ಅಂತ, ಭಕ್ತಿಯ ಜೊತೆಗೆ ಎಚ್ಚರಿಕೆನೂ ಇರಲಿ ಮತ್ತು ಅಂಧಾಚಾರ ಮೌಢ್ಯತೆಗಳು ಬೇಡ ಅನ್ನುವಂತಹ ಮಾತನ್ನು ತಿಳಿಸ್ತಾ, ಎಲ್ಲರೂ ಈ ಸೇವಾರ್ಥಿಗಳ ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಂಡು ಈ ಸಂಭ್ರಮವನ್ನು, ರಥೋತ್ಸವವನ್ನು ಮತ್ತು ಕೊಟ್ಟೂರೇಶ್ವರನ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಊರುಗಳನ್ನು ಸೇರ್ರಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಅದರ ಜೊತೆಗೆ ನೀವು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಷಯವನ್ನು ಆದಷ್ಟು ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಆದಷ್ಟು ವಿಷಯ ಬೇಗ ಎಲ್ಲರಿಗೂ ತಲುಪಲಿ, ಅದರ ಸದುಪಯೋಗ ಎಲ್ಲರಿಗೂ ಆಗಲಿ ಅಂತ ತಿಳಿಸ್ತಾ